ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಜನವರಿ ಕೊನೆಯ ವಾರದಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಏನೆಲ್ಲ ಪ್ರಮುಖ ಬದಲಾವಣೆಯು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಆಗಲಿದೆ, ಏನೆಲ್ಲ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಈ ಸಮಯದಲ್ಲಿ ಮುಂದುವರಿಯಬೇಕು. ಹಾಗೆ ಈ ಸಮಯದಲ್ಲಿ ನೀವು ಕೇಳಿದ ಕೆಲ ಸರಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜನವರಿ ತಿಂಗಳ ಕೊನೆಯ ವಾರದಲ್ಲಿ ಬಹಳ ವಿಶೇಷವಾದ ಅನೇಕ ರೀತಿಯ ಯೋಗ ಫಲಗಳು ಇರಲಿದೆ. ಕೆಲವು ರಾಶಿಚಕ್ರ ಚಿಹ್ನೆಯವರಿಗೆ ವಿಶೇಷ ಪ್ರಯೋಜನವೂ ಕೂಡ ಸಿಗಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ಯಾವ ಸ್ಥಳದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ. ಇದು ನಿಮಗೆ ಕಡಿಮೆ ದರದಲ್ಲಿ ಕೈ ಸೇರಲಿದೆ. ಈಗ ನಾವು ನೋಡೋಣ, ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ನೋಡಲಿದ್ದೀರಿ ಎಂಬುದನ್ನು. ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವು ನಿಮಗೆ ಅನೇಕ ರೀತಿಯ ಹೊಸ ಅವಕಾಶಗಳನ್ನು ತರಬಹುದು. ಇದು ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮವನ್ನು ಬೀರಲಿದ್ದು, ಈ ವಾರದಲ್ಲಿ ಕೆಲಸದಲ್ಲಿ ನವೀಕೃತ ಶಕ್ತಿ ಮತ್ತು ಉತ್ಸಾಹ ಉತ್ತಮವಾಗಿರಲಿದೆ. ಕೆಲವು ರಾಶಿಯವರಿಗೆ ಅನಗತ್ಯ ವಿವಾದಗಳು, ತೊಡಕುಗಳು ತಪ್ಪಿಸಲು ಅನೇಕ ರೀತಿಯ ಗ್ರಹ ಸಂಚಾರವು ಸೂಚಿಸಲಿದೆ. ಈಗ ನಾವು ಮೇಷರಾಶಿಯವರ ಬಗ್ಗೆ ನೋಡುವುದಾದರೆ, ಮೇಷರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಅದೃಷ್ಟದ ಬೆಳವಣಿಗೆ ಅಧಿಕವಾಗಿರಲಿದೆ. ಅನುಕೂಲಕರ ಗ್ರಹ ಸಂಚಾರದ ಸ್ಥಿತಿಯಿಂದಾಗಿ ನಿಮ್ಮ ಸ್ಥಗಿತಗೊಂಡ ಎಲ್ಲ ಕೆಲಸಗಳು ಕೂಡ ವೇಗವಾಗಿ ಮುಂದುವರಿಯಲಿದೆ. ನಿಮ್ಮ ಕಡೆ ಅದೃಷ್ಟವಿದ್ದರೆ ನೀವು ನಿಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದ ಸಮಯ ಇದಾಗಿರಲಿದೆ. 2026 ಜನವರಿ ಕೊನೆಯ ವಾರದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ರೀತಿಯಲ್ಲಿ ಬದಲಾಗಲಿದೆ. 2026 ಜನವರಿ ಕೊನೆಯ ವಾರದಲ್ಲಿ ಮೇಷರಾಶಿಗೆ ಸೇರಿದ ಜನರ ಯೋಜಿಸಿದ ಕೆಲಸಗಳು ಕೂಡ ತ್ವರಿತವಾಗಿ ಮತ್ತು ಬಯಸಿದಂತೆ ಪೂರ್ಣಗೊಳ್ಳುವುದನ್ನು ನೋಡಬಹುದಾಗಿರಲಿದೆ. ಇದರಿಂದಾಗಿ ನಿಮ್ಮಲ್ಲಿ ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗುವುದನ್ನು ನೀವು ನೋಡಲಿದ್ದೀರಿ. ಹಾಗೆ ಸಕಾರಾತ್ಮಕವಾಗಿ ಅನೇಕ ರೀತಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗುವುದರಿಂದಾಗಿ ಆರ್ಥಿಕವಾಗಿ ಸುಧಾರಣೆಯ ಸಾಧ್ಯತೆ ಇರಲಿದೆ. ಇಂದಿನ ಹೂಡಿಕೆಗಳು ಈ ಪ್ರಸ್ತುತ ಸಮಯದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ನೀಡುವುದರಿಂದಾಗಿ ನೀವು ಆರ್ಥಿಕವಾಗಿ ಬಲವನ್ನು ಹೊಂದಬಹುದಾಗಿರಲಿದೆ. ಉದ್ಯೋಗಿಗಳು ಹೊಸ ಆದಾಯದ ಮೂಲಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಹಾಗೆ ಯೋಜನೆ ಅಥವಾ ವ್ಯವಹಾರದಲ್ಲಿ ಹೂಡಿಕೆ ಮಾಡುವವರಿಗೆ ಭವಿಷ್ಯದ ಲಾಭಗಳು ಉತ್ತಮವಾಗಿ ಇರಲಿದೆ. ಹಾಗೆ ಇದು ನಿಮಗೆ ಹೆಚ್ಚು ಆರ್ಥಿಕ ಅವಕಾಶಗಳನ್ನು ನೀಡಲಿದೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಉಳಿತಾಯಕ್ಕೆ ಹಾಗೆ ಉತ್ತಮ ರೀತಿಯ ಅವಕಾಶಗಳಿಗೆ ಸಹಾಯ ಮಾಡಲಿದೆ. ಸಗಟು ವ್ಯಾಪಾರಿಗಳು ಈ ಸಮಯದಲ್ಲಿ ಗಮನಾರ್ಹ ಲಾಭವನ್ನು ಕಾಣುವ ಸಾಧ್ಯತೆ ಇರಲಿದೆ. ಆರೋಗ್ಯ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ಪ್ರಸ್ತುತ ಸಮಯದಲ್ಲಿ ಸಾಮಾನ್ಯವಾಗಿದ್ದರೂ ಕೂಡ ಕುಟುಂಬ ಸದಸ್ಯರಿಂದ ನೀವು ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಪಡೆಯಬಹುದಾಗಿರಲಿದೆ. ಈ ರೀತಿಯಾಗಿ ಕುಟುಂಬದ ಸಂತೋಷದ ವಿಷಯದಲ್ಲಿ ನೀವು ಪ್ರಮುಖವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದೆ. ಹಾಗೆ ವಿವಾಹಿತರು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ. ತಮ್ಮ ಜೀವನದಲ್ಲಿ ಪ್ರವೇಶಿಸಿರುವ ಅನೇಕ ರೀತಿಯ ವಿಷಯಗಳನ್ನು ನೀವು ಕಾಣಬಹುದಾಗಿರಲಿದೆ. ಇದು ಪ್ರಮುಖವಾಗಿ 2026 ಜನವರಿ ಕೊನೆಯ ವಾರದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು. ಜನವರಿ ಕೊನೆಯ ವಾರದಲ್ಲಿ ಧನಯೋಗ ಮತ್ತು ಗಜಕೇಸರಿ ಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ. ಇದರ ಪರಿಣಾಮವಾಗಿ ಈ ವಾರದಲ್ಲಿ ಗಳಿಕೆಯ ವಿಷಯದಲ್ಲಿ ಅತ್ಯಂತ ಪ್ರಯೋಜನಕಾರಿ ಸಮಯವನ್ನು ನೀವು ಪಡೆಯಲಿದ್ದೀರಿ. ಈ ಸಮಯದಲ್ಲಿ ಚಂದ್ರನು ಮಂಗಳನ ರಾಶಿಯಾದ ಮೇಷ ರಾಶಿಯಲ್ಲಿ ಇರುವುದರಿಂದಾಗಿ, ಜೊತೆಗೆ ಮಂಗಳ ಚಂದ್ರನ ದೃಷ್ಟಿಯಲ್ಲಿ ಇರುತ್ತಾನೆ.
ಇದು ಧನ ಯೋಗವನ್ನು ಸೃಷ್ಟಿಸುತ್ತದೆ. ವಾರದ ಕೊನೆಯ ದಿನಗಳಲ್ಲಿ ಮಿಥುನ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗವು ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಂಯೋಗವು ಅತ್ಯಂತ ಹೆಚ್ಚಿನ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈ ಯೋಗಗಳ ಪ್ರಭಾವದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು, ಆರ್ಥಿಕ ಲಾಭ ಹಾಗೆ ಪ್ರಗತಿಯನ್ನು ತರುವ ಅನೇಕ ರೀತಿಯ ಪ್ರಯೋಜನವು ನಿಮಗೆ ಸಿಗಲಿದೆ. ಜನವರಿ ಕೊನೆಯ ವಾರದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಎಲ್ಲ ಪ್ರಯೋಜನದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಸಾಧಿಸಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ. ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ನೀವು ಪಡೆಯಲಿದ್ದೀರಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು, ಸಂತೋಷವನ್ನು ಹಾಗೆ ಜೀವನದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಗುರು ನಿಮಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ನೀಡುವುದರಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ಹಾಕಿಕೊಳ್ಳಲಿದ್ದೀರಿ. ಹಾಗೆ ಹೊಸ ಯೋಜನೆಗಳತ್ತ ನೀವು ಹೆಚ್ಚಿನ ಒಲವನ್ನು ತೋರಲಿದ್ದೀರಿ. ಆರ್ಥಿಕ ವಿಷಯಗಳಲ್ಲಿ ಹೊಸ ಆರಂಭ ಅಥವಾ ಹೊಸ ಹೂಡಿಕೆಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಆರ್ಥಿಕ ಲಾಭದ ಸಾಧ್ಯತೆ ಅಧಿಕವಾಗಿ ಇರುವುದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಪ್ರಗತಿಯನ್ನು ಕಾಣಲು ನಿಮಗೆ ಸಹಕಾರಿಯಾಗಿರಲಿದೆ. ಇನ್ನು ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು, ಹೂಡಿಕೆಗಳು ಅಥವಾ ವಿದೇಶಿ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಸಾಕಷ್ಟು ಹಣ ಗಳಿಕೆಯೂ ಆಗಲಿದೆ. ನೀವು ಈ ಪ್ರಸ್ತುತ ಸಮಯದಲ್ಲಿ ಒಂದಿಷ್ಟು ಪ್ರಯಾಣದ ಫಲಿತಾಂಶವನ್ನು ಕೂಡ ಯಶಸ್ಸಿನಿಂದ ಸಾಧಿಸಲಿದ್ದೀರಿ. ಈ ಪ್ರಯಾಣದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಲಾಭವನ್ನು ಪಡೆಯಲಿದ್ದೀರಿ. ಇದು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಮೇಷರಾಶಿಗೆ ಸೇರಿದ ಜನರು ಜನವರಿ ಕೊನೆಯ ವಾರದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರದ ಜೊತೆ ಕುಟುಂಬ ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು? ಮೇಷರಾಶಿಯವರಿಗೆ ಪ್ರೇಮ ಜೀವನ, ಕುಟುಂಬ ಜೀವನ ಏನೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ? ಯಾವ ಗ್ರಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ. ಜನವರಿ ಕೊನೆಯ ವಾರದಲ್ಲಿ ಅನೇಕ ರಾಶಿಗಳಿಗೆ ಅತ್ಯಂತ ಹೆಚ್ಚಿನ ಅದ್ಭುತ ಫಲಿತಾಂಶವೂ ಸಿಗಲಿದೆ. ಅದರಲ್ಲೂ ಕೂಡ ನೀವು ಈ ಪ್ರಸ್ತುತ ಸಮಯದಲ್ಲಿ ಚಂದ್ರನು ತನ್ನ ಉತ್ತುಂಗ ರಾಶಿಯಾದ ವೃಷಭ ರಾಶಿಗೆ ತನ್ನ ಪ್ರವೇಶವನ್ನು ಮಾಡುವುದರಿಂದಾಗಿ ಗೌರಿ ಯೋಗದ ನಿರ್ಮಾಣವೂ ಆಗಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಗೌರಿ ಯೋಗದ ಶುಭ ಯೋಗ ಫಲಕ್ಕೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಶುಭ ಮತ್ತು ಅಪರೂಪದ ರಾಜಯೋಗವೆಂದು ಹೇಳಲಾಗುತ್ತದೆ. ಇದರ ಶುಭ ಪ್ರಭಾವವು ಸಂತೋಷ, ಸಮೃದ್ಧಿ, ನೆಮ್ಮದಿ, ದಾಂಪತ್ಯ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಉತ್ತಮ ಬದಲಾವಣೆಯನ್ನು ತರಲಿದೆ ಎಂದು ಹೇಳಲಾಗುತ್ತದೆ. ಈ ಅವಧಿಯಲ್ಲಿ ಶುಕ್ರನೊಂದಿಗೆ 9ನೇ ಮತ್ತು 5ನೇ ಮನೆಯಲ್ಲಿ ಚಂದ್ರನ ಸ್ಥಾನವು ಅನೇಕ ರೀತಿಯ ಬದಲಾವಣೆಯನ್ನು, ಸಂತೋಷದ ಪ್ರೇಮ ಜೀವನವನ್ನು, ಐಷಾರಾಮಿ ಜೀವನವನ್ನು ತರಲಿದೆ. ಜಾತಕದಲ್ಲಿ ಗೌರಿ ಯೋಗ ಉತ್ತಮ ಸ್ಥಾನದಲ್ಲಿ ಇದ್ದರೆ ಕಂಕಣ ಭಾಗ್ಯವೂ ಕೂಡ ಬರಲಿದೆ. ಹಾಗಾಗಿ ಜನವರಿ ಕೊನೆಯ ವಾರದಲ್ಲಿ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಎಂಬುದನ್ನು ಈಗ ತಿಳಿಯೋಣ. ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಶುಭ ಮತ್ತು ಅನೇಕ ರೀತಿಯ ಬದಲಾವಣೆಯನ್ನು ಕುಟುಂಬ ಜೀವನದಲ್ಲಿ ತರಲಿದೆ. ಈ ಸಮಯದಲ್ಲಿ ನೀವು ತಮ್ಮ ಪ್ರೇಮ ಸಂಬಂಧದಲ್ಲಿ ಆಹ್ಲಾದಕರ ಅನುಭವವನ್ನು ಅನುಭವಿಸಲಿದ್ದೀರಿ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಮೇಷರಾಶಿಗೆ ಸೇರಿದ ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಬಲಗೊಳ್ಳುತ್ತದೆ. ಹಾಗೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಕೂಡ ಬರಬಹುದಾಗಿರಲಿದೆ. ದೀರ್ಘಕಾಲದ ಪ್ರೇಮ ಸಂಬಂಧಗಳು ಮದುವೆಯತ್ತ ಸಾಗಲಿದ್ದು, ಇನ್ನು ಈ ವಾರದ ಕೊನೆಯಲ್ಲಿ ಪ್ರೇಮಿಗಳು ಜೀವನದಲ್ಲಿ ಸಂತೋಷವಾಗಿರಲಿದ್ದಾರೆ. ಹಾಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರಲಿದೆ. ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ಪ್ರಸ್ತುತ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಆದರೆ ನೀವು ಕೆಲಸದಲ್ಲಿ ಹೆಚ್ಚು ತೊಡಗಿಕೊಳ್ಳುವುದರಿಂದಾಗಿ ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಯೂ ಕೂಡ ಉಂಟಾಗಬಹುದು. ಸರಳವಾಗಿ ಪ್ರಾಮಾಣಿಕವಾಗಿ ಸಂಭಾಷಣೆಯು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ. ಇನ್ನು 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಭಾವನಾತ್ಮಕವಾಗಿ ದೂರವಾಗಬೇಡಿ. ಈ ಸಮಯದಲ್ಲಿ ಸಲಹೆ ನೀಡುವುದಕ್ಕಿಂತ ಹತ್ತಿರ ಇರುವುದು ಮುಖ್ಯವಾಗಿರಲಿದೆ. ಕುಟುಂಬ ಜೀವನದಲ್ಲಿ ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರಿಂದ ಹೆಚ್ಚಿನ ಹೆಮ್ಮೆಯ ಕ್ಷಣಗಳನ್ನು ನೀವು ನೋಡಲಿದ್ದೀರಿ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ತಂದೆ ಅಥವಾ ಹಿರಿಯರ ಬಗ್ಗೆ ನೀವು ಚಿಂತಿಸಬಹುದು ಅಥವಾ ಪ್ರಯಾಣದಿಂದಾಗಿ ದೂರವಿರುವಂತೆ ನೀವು ತಿಳಿಯಬಹುದು.
ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಪಡೆಯಬಹುದಾಗಿರಲಿದೆ. ಇದು ಕೌಟುಂಬಿಕವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡುತ್ತಿರುವ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಯೋಜನೆ, ಪುನರ್ರಚನೆ, ವ್ಯವಸ್ಥೆಗಳನ್ನು ಹೊಂದಿಸಲು ಹಾಗೆ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ವ್ಯಾಪಾರದಲ್ಲಿ ಅಥವಾ ವ್ಯವಹಾರದಲ್ಲಿ ತರಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ. ಈ ಪ್ರಸ್ತುತ ಸಮಯದಲ್ಲಿ ನೀವು ನಿಮ್ಮ ಕೆಲಸಕ್ಕೆ, ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗಗಳಿಗೆ ಅಡಿಪಾಯ ಹಾಕಲು ಅನೇಕ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಬಹುದಾಗಿರಲಿದೆ. ಇನ್ನು ಹೊಸ ಉಪಕ್ರಮಗಳು ವಿಸ್ತರಣೆ ಮತ್ತು ಪ್ರಾರಂಭಕ್ಕೆ ಈ ಸಮಯವು ಫಲಪ್ರದವಾಗಿರಲಿದೆ. ಉಚ್ಚ ಕುಜನು ದಿಟ್ಟ ನಿರ್ಧಾರಗಳನ್ನು ಬೆಂಬಲಿಸಲಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ ನಿರ್ಧಾರಗಳನ್ನು ಕೋಪದಿಂದ ತೆಗೆದುಕೊಳ್ಳಬೇಡಿ. ಲೆಕ್ಕಾಚಾರವಾಗಿ ಉತ್ತಮ ರೀತಿಯ ಯೋಜನೆಗಳನ್ನು ರೂಪಿಸಿ ಮುಂದುವರಿಯಿರಿ. ಇದು ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಅನೇಕ ರೀತಿಯ ಆರ್ಥಿಕ ಗೊಂದಲಗಳಿಗೆ ಅಥವಾ ಅನೇಕ ರೀತಿಯ ನಷ್ಟಗಳಿಗೆ ಪರಿಹಾರವನ್ನು ಕೂಡ ಈ ಸಮಯದಲ್ಲಿ ನಿಮ್ಮ ದಿಟ್ಟ ನಿರ್ಧಾರ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ. ಆದರೆ ಕೋಪದಿಂದ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವ್ಯಾಪಾರಸ್ಥರು ತಮ್ಮ ಹೆಸರು ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದಾರೆ. ಈ ಅನುಭವವನ್ನು ನೀವು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಕಾಣಲಿದ್ದೀರಿ. ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಲಿದ್ದಾರೆ. ವಿಚಾರಣೆಗಳು, ಸಭೆಗಳು, ಚರ್ಚೆಗಳು ಈಗ ಹೆಚ್ಚಾಗಲಿದೆ. ಇದು ನಿಮಗೆ ವ್ಯಾಪಾರದಲ್ಲಿ ಬೆಳವಣಿಗೆಯ ಹಂತವೆಂದು ನೀವು ತಿಳಿಯಬಹುದಾಗಿರಲಿದೆ. ಪಾಲುದಾರರು ಹಾಗೆ ಗ್ರಾಹಕರೊಂದಿಗೆ ಸಂಘರ್ಷಣೆಯನ್ನು ತಪ್ಪಿಸಿ ಮಾತನಾಡುವಾಗ ಶಾಂತ ರೀತಿಯಲ್ಲಿ ವರ್ತಿಸಿ. ಇದು ನಿಮಗೆ ಹೆಚ್ಚಿನ ಬದಲಾವಣೆಯನ್ನು ವ್ಯಾಪಾರದಲ್ಲಿ ನೋಡುವಂತೆ ಮಾಡಲಿದೆ. ಹಾಗೆ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ತರಲಿದೆ. ಇದು ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನು ಮಾಡುತ್ತಿರುವ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವೆಂದೇ ಹೇಳಬಹುದು. ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಈ ಪ್ರಸ್ತುತ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ತಿಳಿಯೋಣ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಹಾಗೆ ನೀವು ನಿಮ್ಮನ್ನು ಹೆಚ್ಚು ದಣಿಸಿಕೊಳ್ಳಬಹುದಾಗಿರಲಿದೆ. 12ನೇ ಮನೆಯಲ್ಲಿ ಇರುವ ಶನಿಯ ಕಾರಣದಿಂದಾಗಿ ನಿದ್ರೆಯಲ್ಲಿ ಅನೇಕ ರೀತಿಯ ಭಂಗ ಇರಬಹುದು. ಮೌನ ಒತ್ತಡವನ್ನು ಉಂಟು ಮಾಡಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಆರೋಗ್ಯಕ್ಕಾಗಿ ಬಹಳ ಹೆಚ್ಚಿನ ಎಚ್ಚರಿಕೆಯ ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕಾಗಿರಲಿದೆ. ಯಾವುದೇ ರೀತಿಯ ಆತುರದ ನಿರ್ಧಾರಗಳು ಅಥವಾ ಆತುರದಿಂದ ಮಾಡಿದ ಅನೇಕ ರೀತಿಯ ತಪ್ಪು ಗ್ರಹಿಕೆಗಳು ನಿಮಗೆ ವಿಶ್ರಾಂತಿಯನ್ನು ಕೆಡಿಸಬಹುದು. ವಿಶ್ರಾಂತಿ ಇಲ್ಲದ ಈ ಪ್ರಸ್ತುತ ಸಮಯದಲ್ಲಿ ನೀವು ಬಹಳ ಮಾನಸಿಕವಾಗಿ ಗೊಂದಲವನ್ನು ಅನುಭವಿಸಲಿದ್ದೀರಿ. ದೇಹದಲ್ಲಿ ಉಷ್ಣತೆ, ಅಸಿಡಿಟಿ, ತಲೆನೋವು ಅಥವಾ ಕಣ್ಣಿನ ಆಯಾಸ ಉಂಟಾಗಲಿದೆ. ದೈಹಿಕವಾಗಿ ನೀವು ಬಲಶಾಲಿಯಾಗಿದ್ದೀರಿ, ಆದರೆ ಈ ಪ್ರಸ್ತುತ ಸಮಯದಲ್ಲಿ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಅನುಭವಿಸಲಿದ್ದೀರಿ. ನಿದ್ದೆ ಕಡಿಮೆಯಾಗಬಹುದು ಮತ್ತು ಮಲಗಿದ್ದರೂ ಕೂಡ ಆಲೋಚನೆಗಳು ಮುಂದುವರಿಯಬಹುದು. ಹಾಗಾಗಿ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳು ಉಂಟಾಗಲಿದೆ. ಇದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ತೊಂದರೆಯನ್ನು ಕೂಡ ತರಬಹುದಾಗಿರಲಿದೆ. ಸಾಧ್ಯವಾದಷ್ಟು ರಾತ್ರಿ 11 ಗಂಟೆಯ ಒಳಗೆ ಮಲಗಿ, ಸಾಕಷ್ಟು ನೀರು ಕುಡಿಯಿರಿ, ಹಾಗೆ ಸಮಯಕ್ಕೆ ಸರಿಯಾದ ಊಟ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಆರೋಗ್ಯಕ್ಕೆ ನೀಡಲಿದೆ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ವೇಗವಾಗಿ ವಾಹನವನ್ನು ಚಲಿಸುವುದನ್ನು ತಪ್ಪಿಸಬೇಕಾಗಿರಲಿದೆ. ಇದರಿಂದಾಗಿ ಆಗುವ ಅಪಘಾತಗಳನ್ನು ಅಥವಾ ಒಂದಿಷ್ಟು ತೊಂದರೆ, ಗಾಯಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರೆದರೆ ಮಾತ್ರ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಚೇತರಿಕೆಯನ್ನು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಕಾಣಬಹುದಾಗಿರಲಿದೆ. ಇದು ಜನವರಿ ಕೊನೆಯ ವಾರದಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಗ್ರಹ ಸಂಚಾರದಿಂದಾಗಿ ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಈ ಪ್ರಸ್ತುತ ಸಮಯದಲ್ಲಿ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಈ ಜನವರಿ ಕೊನೆಯ ವಾರದಲ್ಲಿ ಚಂದ್ರನು ಮೇಷರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದು, ಮಂಗಳ ಚಂದ್ರನ ಮೇಲೆ ತನ್ನ 4ನೇ ದೃಷ್ಟಿಯನ್ನು ಹಾಕುತ್ತಾನೆ. ಚಂದ್ರ ಮಂಗಳನ ಈ ಶುಭ ಸಂಯೋಗವು ಧನ ಯೋಗವನ್ನು ಸೃಷ್ಟಿಸಲಿದ್ದು, ಜ್ಯೋತಿಷ್ಯದಲ್ಲಿ ಇದನ್ನು ಅಪಾರ ಸಂಪತ್ತು, ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ನೀಡುವ ಯೋಗವೆಂದು ಪರಿಗಣಿಸಲಾಗುತ್ತದೆ. ಜಾತಕದಲ್ಲಿ ಈ ಶುಭ ಯೋಗದ ಪ್ರಭಾವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ಹಾಗಾಗಿ ಈ ಯೋಗವು ಮೇಷರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಆಸೆಗಳನ್ನು ಪೂರೈಸಿಕೊಳ್ಳಲು ಅವಕಾಶಗಳನ್ನು ನೀಡಲಿದೆ. ಈ ಯೋಗವು ಮೇಷರಾಶಿಗೆ ಸೇರಿದಂತೆ ಅನೇಕ ರಾಶಿಗಳಿಗೂ ಕೂಡ ಆಸೆಗಳ ಪೂರೈಸಿಕೊಳ್ಳುವಂತೆ ಹಾಗೆ ಮೇಷರಾಶಿಯವರು ಒಂದು ಪ್ರಮುಖ ಒಪ್ಪಂದವನ್ನು ಅಂತಿಮಗೊಳಿಸುವಂತಹ ಅವಕಾಶವನ್ನು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರವು ನೀಡಲಿದ್ದು, ಇನ್ನು ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವು ಸರ್ಕಾರದಿಂದ ವಿಶೇಷ ಗೌರವವನ್ನು ಪಡೆದುಕೊಳ್ಳುವಂತೆ ಭೌತಿಕ ಪ್ರಗತಿಗೆ ಅವಕಾಶಗಳನ್ನು ನೀಡಲಿದೆ. ಇಂದು ಚಂದ್ರನು ಮೊದಲ ಪ್ರಮುಖ ಕೇಂದ್ರವಾದ ಲಕ್ಷ್ಮಿಯ ಮನೆಯಲ್ಲಿ ಬಲವಾದ ಸಂಯೋಗವನ್ನು ರೂಪಿಸುತ್ತಿದ್ದಾನೆ. ಇದರಿಂದಾಗಿ ನೀವು ವೃಷಭ ರಾಶಿಗೆ ಚಂದ್ರನು ಪ್ರವೇಶಿಸುವುದರಿಂದಾಗಿ ಇಂದು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಲಿದ್ದು, ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಗ್ರಹ ಸಂಚಾರದ ಪರಿಣಾಮವು ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ. ಇನ್ನು ಆತ್ಮವಿಶ್ವಾಸವು ನಿಮಗೆ ಬುಧನಿಂದಾಗಿ ಹೆಚ್ಚಾಗಲಿದ್ದು, ಸ್ವಾಭಿಮಾನದಲ್ಲಿ ಹೆಚ್ಚಳವನ್ನು ನೀವು ನೋಡಬಹುದಾಗಿರಲಿದೆ. ಅನುಮಾನಗಳು ದೂರವಾಗಲಿದೆ. ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳಲಿದ್ದೀರಿ. ಬಡ್ತಿಯ ಚರ್ಚೆ, ಉದ್ಯೋಗ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳ ಸೂಚನೆ ಈ ಸಮಯದಲ್ಲಿ ನಿಮಗೆ ಇರಲಿದೆ. ಅಂತಿಮ ಘೋಷಣೆಯ ನಂತರ ಬಂದರೂ ಅದರ ಚಿಹ್ನೆಗಳು ಈಗ ಪ್ರಾರಂಭವಾಗಲಿದೆ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಬುಧನ ಈ ಸಂಚಾರದ ಪರಿಣಾಮವಾಗಿ ಬುಧನು ಮಕರ ರಾಶಿಯಲ್ಲಿ ಇರುವುದರಿಂದಾಗಿ ಸಂವಹನ ಸುಗಮವಾಗಲಿದೆ. ಸಂದರ್ಶನಗಳು, ಪ್ರಸ್ತುತಿಗಳು ಹಾಗೆ ಅಧಿಕೃತ ಮಾತುಕತೆಗಳು ನಿಮ್ಮ ಪರವಾಗಿ ಇರಲಿದೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಜಿಸುತ್ತಿದ್ದರೆ ಈ ಪ್ರಸ್ತುತ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು. ಇನ್ನು ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಅಥವಾ ಓಡಾಟವು ನಿಮ್ಮ ಗಮನದಲ್ಲಿ ಇರಲಿದೆ. ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿಯೂ ಪ್ರಮುಖ ಸಭೆ, ತರಬೇತಿಗಳಲ್ಲಿ ಸಂದರ್ಶನವನ್ನು ನೀಡಬೇಕಾಗಿರಲಿದೆ. ಹಾಗೆ ಸೂರ್ಯನ ಈ ಪ್ರಸ್ತುತ ಸಮಯದ ಸಂಚಾರದ ಪರಿಣಾಮವಾಗಿ ನಿಮ್ಮ ಸ್ಥಾನವು ಬಲಗೊಳ್ಳಲಿದ್ದು, ನಿಮಗೆ ಪ್ರಸಿದ್ಧಿ ಸಿಗುವ ಸಾಧ್ಯತೆ ಅಧಿಕವಾಗಿರಲಿದೆ. ಜನರು ನಿಮ್ಮ ಅಭಿಪ್ರಾಯಗಳನ್ನು ಕೇಳಲು ಆರಂಭಿಸಲಿದ್ದಾರೆ. ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚಿನ ಅವಲಂಬಿತರಾಗಿರಲಿದ್ದಾರೆ. ನೀವು ಒತ್ತಡ ಅನುಭವಿಸಬಹುದು, ಆದರೆ ಇದು ಒಳ್ಳೆಯ ಒತ್ತಡವಾಗಿರಲಿದೆ. ಇದರರ್ಥ ನೀವು ಪ್ರಮುಖ ವ್ಯಕ್ತಿಯಾಗಿ ವೃತ್ತಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೀರಿ ಎಂಬುದು ಆಗಿರಲಿದೆ. ಇನ್ನು ಈ ಸಮಯದಲ್ಲಿ ದಾಖಲೆಗಳು, ಕರೆಗಳು ಹಾಗೆ ಸಭೆಗಳಿಗೆ ಪ್ರತಿಕ್ರಿಯಿಸಲು ನೀವು ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದು, ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಲು ಅನೇಕ ರೀತಿಯ ಸವಾಲುಗಳು ಬರಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಎಲ್ಲವನ್ನು ಯೋಜಿಸಿ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಅಂದುಕೊಂಡಂತೆ ಪಡೆಯಬಹುದಾಗಿರಲಿದೆ. ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ತಿಳಿಯೋಣ. ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಬುಧನು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಸ್ಮರಣ ಶಕ್ತಿ, ಪರೀಕ್ಷೆಯ ಕಾರ್ಯಕ್ಷಮತೆ ಸುಧಾರಿಸಲಿದೆ. ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು, ಏಕಾಗ್ರತೆ ಬಲವಾಗಿರಲಿದೆ. ಇದು ನಿಮಗೆ ನೀವು ಓದಿದ್ದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಕಾರ್ಯಕ್ಷಮತೆ, ಕಾರ್ಯವನ್ನು ನಿರ್ವಹಿಸುವಂಥ ಅನೇಕ ರೀತಿಯ ಸಾಮರ್ಥ್ಯ ಬರಲಿದ್ದು, ಆದರೆ ಶಿಸ್ತು ಈ ಸಮಯದಲ್ಲಿ ಬಹು ಮುಖ್ಯವಾಗಿರಲಿದೆ. ಶನಿ ನಿಮಗೆ ಶಿಸ್ತಿಗೆ ತಕ್ಕಂಥ ಉತ್ತಮ ಫಲಿತಾಂಶವನ್ನು ನೀಡಲಿದ್ದಾನೆ. ನಿಮ್ಮ ಗಮನವನ್ನು ಯಾವುದೇ ಕಾರಣಕ್ಕೂ ಮನರಂಜನೆ ಅಥವಾ ಸ್ನೇಹಿತರ ಭೇಟಿಗಾಗಿ ನೀಡಬೇಡಿ. ಓದಿಗಾಗಿ ಹಾಗೆ ದಿನಚರಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲು ಪಡೆದುಕೊಳ್ಳಿ.
ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಅಂಕಗಳಲ್ಲಿ ಏರಿಕೆಯನ್ನು ಕಾಣುವಂತೆ ಮಾಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಪ್ರಸ್ತುತ ಸಮಯದಲ್ಲಿ ಕುಜನು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ನೀವು ಬಡ್ತಿಯ ಅವಕಾಶಗಳನ್ನು ಕೂಡ ಪಡೆಯಬಹುದಾಗಿರಲಿದೆ. ಹಾಗೆ 12ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಬಜೆಟ್ನೊಂದಿಗೆ ನೀವು ಮುಂದುವರೆದರೆ ಮಾತ್ರ, ಶಿಸ್ತಿನಿಂದ ಜೀವನ ನಡೆಸಿದರೆ ಮಾತ್ರ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಆರ್ಥಿಕ ವ್ಯವಹಾರಗಳಲ್ಲಿ, ವೃತ್ತಿ ಜೀವನದಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ನೋಡಬಹುದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಇರುವುದರಿಂದಾಗಿ ಬಹಳ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯುವುದು ಉತ್ತಮವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಜೊತೆಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ. ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದ್ದು, ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕೂಡ ತರಬಹುದಾಗಿರಲಿದೆ.